ಕೇರಳಕ್ಕೆ ಹೋಗಿದ್ದೆ. ಕೇರಳ ಮುಗಿಸಿ ತಿರ್ಗಿ ಮಧ್ಯರಾತ್ರಿ ಬಂದಿದ್ದೀನಿ. ಸಂಡೇ ಇವತ್ತು ಸ್ವಲ್ಪ ವಿಶ್ರಾಂತಿ ತೊಗೊಳ ಅಂದ್ಕೊಂಡಿದ್ದೆ. ನಾನು ಬೆಳಗ್ಗೆ ಸತ್ಸಂಗಕ್ಕೆ ಹೋಗಿದ್ದೆ, 1 ಲಕ್ಷ ಜನ ಇದರಲ್ಲಿ. ಅದಾದಮೇಲೆ ಬೇರೆ 3-4 ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. ನೀವು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮದೊಂದು ಚಿತ್ರ 100 ವರ್ಷ ಆಗಲಿ, 50 ವರ್ಷ ಆಗಲಿ, ಎಷ್ಟೇ ವರ್ಷ ಆಗಲಿ, ಒಂದು ನೆನಪಿನಲ್ಲಿ ಒಬ್ಬ ಮನುಷ್ಯನ ಇತಿಹಾಸವನ್ನು ಬರೆಯುವಂಥ ಒಂದು ಭಾವಚಿತ್ರ ಆಗಿದೆ. ಒಂದು ಚಿತ್ರ ಸಣ್ಣ ಚಿತ್ರ ಅಂತ ನಿಮ್ಗೆ ಅನಿಸಿರ್ಬೋದು. ನಮ್ಮ ಬದುಕಿನಲ್ಲಿ ಸಾಕ್ಷಿಗುಡ್ಡೆ ಏನು ಅಂತ ತೋರಿಸ್ಕೊಳ್ಳಿಕ್ಕೆ ನಿಮ್ಮ ಚಿತ್ರ ಭಾಳ ಇಂಪಾರ್ಟೆಂಟ್. 100 ಅರ್ಥಗಳ ಚಿತ್ರ ಕೊಡ್ತದೆ. ನಾನು ಅಕ್ಬರ್ದು ಬೀರ್ಬಲ್ದು ಒಂದು ಸಂಭಾಷಣೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಕಿವಿಗೂ ಕಣ್ಣಿಗೂ ಎಷ್ಟಪ್ಪ ದೂರ ಅಂದರೆ, ಅವನು 4 ಬೆರಳು ಸ್ವಾಮಿ ಅಂತ ಹೇಳ್ತಾರೆ ಬೀರ್ಬಲ್. ಸತ್ಯಕ್ಕೂ ಸುಳ್ಳು ಎಷ್ಟೇ ದೂರ ಅಂದರೆ, ಅವನು 4 ಬೆರಳು ಅಂತೇಳಿ ಬೀರ್ಬಲ್ ಅಕ್ಬರ್ಗೆ ಹೇಳ್ತಾರೆ. ಹಂಗೆ ಕಿವಿಲಿ ಕೇಳೋದೆಲ್ಲ ಸುಳ್ಳು, ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಅಂತ. ಹಂಗೆ ನೀವು ಏನಿದೆ ಆ ಕಣ್ಣಲ್ಲಿ ನೀವು ಅದನ್ನು ತೆರೆದು ಜನರ ಮುಂದೆ ಇರ್ತೀವಿ. ಈಗ ಯಾವುದೇ ಪೇಪರ್ ಆಗಿರಲಿ, ಸುಮ್ಮನೆ ನ್ಯೂಸ್ ಪೇಪರ್ ಕಳಿಸು, ಅವನಿಗೆ ಎಷ್ಟೇ ಆಳವಾಗಿ ವಾಸ್ತವಾಂಶ ಬರೆದ್ರೂ ಕೂಡ ಆ ನ್ಯೂಸ್ ಪೇಪರ್ ಒಂದು ಚಿತ್ರ ಇಲ್ಲ ಅಂದರೆ ಆ ನ್ಯೂಸ್ ಪೇಪರ್ಗೆ ಬೆಲೆ ಇರುವುದಿಲ್ಲ. ಅದಕ್ಕೋಸ್ಕರನೇ ಇವತ್ತು ಟಿ ವಿ ಮಾಧ್ಯಮ ಇಷ್ಟು ದೊಡ್ಡ ಕಾಂಪಿಟೇಟಿವ್ ಆಗಿ ಬೆಳೆದಿದೆ. ಅದಾದಮೇಲೆ ಇನ್ನೂ ಮುಂದಕ್ಕೆ ಹೋದರೆ ಸೋಷಿಯಲ್ ಮೀಡಿಯಾನು ಬೆಳೆದಿದೆ. ಏಕೆಂದರೆ ಆ ಟಿ ವಿಲಿ ಏನು ಚಿತ್ರಗಳನ್ನು ಕಣ್ಣಲ್ಲಿ ನೋಡ್ತಾರೆ ಅದನ್ನು ಜನ ನಂಬ್ತಾರೆ. ಹಂಗೆ ನೀವು ನಂಬಿಕೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂಥ ಜನ. ನೀವು ನಂಬರ್ ಕಡಿಮೆ ಇರ್ಬೋದು, ಆದರೆ ನಿಮ್ಮ ವೀಕ್ಷಕರಿದ್ದಾರಲ್ಲ, ನೀವು ಬರೀ 40 ಜನ ಇರ್ಬೋದು, 100 ಜನ ಇರ್ಬೋದು, 4,000 ಜನ ಇರ್ಬೋದು ರಾಜ್ಯದಲ್ಲಿ. ಆದರೆ ನಿಮ್ಮನ್ನು 7 ಕೋಟಿ ಜನ ನೋಡ್ತಾರಲ್ಲ. ಇದಲ್ಲದೆ ಇಡೀ ವಿಶ್ವಕ್ಕೆ ನಿಮ್ಮ ಸಂದೇಶ, ನಿಮ್ಮ ಭಾವಚಿತ್ರ, ನಿಮ್ಮ ಥರದಂಥ ಚಿತ್ರ ಎಲ್ಲ ನೋಡ್ತಾರೆ. ನನಗೆ ನಿಮ್ಮ ಕ್ಯಾಮ್ರಾ ಮೇಲೆ ನಂಬಿಕೆ ಇದೆ, ನಮಗೆ ನಂಬಿಕೆ ಇದೆ. ನಾನು ಕೂಡ ಮಾಧ್ಯಮ ಲೋಕದಲ್ಲಿ ನಿಮ್ಮ ಪ್ರತಿಯೊಂದು ಕೂಡ ಏನು ಶ್ರಮಪಟ್ಟು ಒಂದೊಂದು ನಿಮ್ಮದೇ ಆದಂಥ ಒಂದು ವಿಚಿತ್ರ ನಾನೊಂದು ನೋಡಿದೆ. ಅಲ್ಲಿ ಒಂದು JCB ಪಕ್ಕದಲ್ಲಿ ಒಂದು ಲೆಪರ್ಡ್ ಇದೆ. ಎಂಥ ಚಿತ್ರ ಅದು ಸಣ್ಣದಾಗಿ ಯಾರು ಕೂಡ ಅದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದೆಲ್ಲ ಬಿಡಿ, ಅದು ಬೇರೆ ವಿಚಾರ. ಸೊ ಹಂಗೆ ಪ್ರತಿಯೊಂದು ಕೂಡ ಆ ಕ್ವಿಕ್ಕಾಗಿ ನೀವು ತೀರ್ಮಾನ ಮಾಡ್ತೀರಲ್ಲ, ಯಾವುದು ಇಂಪಾರ್ಟೆಂಟು ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. ನಮ್ಮದೇನಾದ್ರು ಅರ್ಥ ಭಾವನೆ ರೀತಿಯಲ್ಲಿ ನಮ್ಮ ನೆನಪುಗಳನ್ನು ಮಾಡೋಕ್ಕಿದ್ರು ಕೂಡ ತಮ್ಮ ಕ್ರಿಯೇಟಿವಿಟಿ ಇದು ಭಾಳ ಇಂಪಾರ್ಟೆಂಟು. ನಿಮ್ಮ ಬೇಡಿಕೆನ ಈಗಾಗಲೇ ಗುಳಿಗೌಡರು ತಿಳಿಸಿದ್ದಾರೆ, ನೀವು ನನಗೆ ಹೇಳಿದ್ದೀರಿ. ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬಂದು ನನ್ನ ಭೇಟಿ ಮಾಡಿ, ಜರ್ನಲಿಸಮ್ ಇರೋರಿಗೂ ಕೂಡ ನಿಮಗೆಲ್ಲರೂ ಕೂಡ ಒಂದೇ ರೂಪದಲ್ಲಿ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಅನ್ನೋದನ್ನು ನಾನು ಖಂಡಿತ ಆಲೋಚನೆ ಮಾಡ್ತೀನಿ. ನನಗೆ ಅರಿವಿದೆ ನಿಮ್ಮ ಪ್ರಾಬ್ಲಮ್ಸು ಏನು ಅಂತ ಹೇಳೋ ಕೂಡ ಅರಿವಿದೆ. ಸೊ ಅದರಿಂದ ನಾನು ಏನು ಚರ್ಚೆ ಮಾಡಿಬಿಟ್ಟು ಲೀಗಲ್ ಫ್ರೇಮ್ವರ್ಕಲ್ಲಿ ನಿಮ್ಮನ್ನು ಯಾವ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದನ್ನು ಖಂಡಿತ ನಾನು ಮಾಡ್ತೀನಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಸೊ ನಿಮಗೆ ನಮ್ಮ ಮೀಡಿಯಾವರು, ಎಸ್ಪೆಷಲಿ ನಮ್ಮ ಪೊಲೀಸವರು ನಿಮಗೆ ಬೇಕಾದ ಕಿರುಕುಳ ಕೊಡ್ತಾ ಇರ್ತಾರೆ, ಎಳ್ದು ಬಿಸಾಕ್ತಾ ಇರ್ತಾರೆ, ಕ್ಯಾಮ್ರಾಗಳೆಲ್ಲ ಹೊಡೆದೋಯ್ತವೆ, ಹಿಂದಕ್ಕೆ ನಡೀತಾ ಇರ್ತೀವಿ, ಬಿದ್ದೋಗ್ಬಿಡ್ತೀರಿ, ಕೈ ಕಾಲೆಲ್ಲ ಮುರಿದೋಯ್ತವೆ, ಕ್ಯಾಮ್ರಾಗಳು ಮುರಿದೋಯ್ತವೆ. ಆಗ ಯಾರೂ ರಕ್ಷಣೆಗೆ ಬರೋದಿಲ್ಲ. ನಮ್ಮ ಪೊಲೀಸರು ಭಾಳ ರಫು, ನನಗೂ ಗೊತ್ತಿದೆ ಅದು. ಏನು ಮಾಡ್ತೀರಿ, ಅವರು ಒಂದು ರೀತಿ ಡ್ಯೂಟಿ ಮಾಡಬೇಕು, ಅವ್ರ ಕಡೆ ಅವ್ರು ತಪ್ಪು ಅನ್ನೋಕ್ಕಾಗಲ್ಲ. ಬಟ್ ಮುಂದಕ್ಕೆ ಶಿಸ್ತಿನಲ್ಲಿ ನಾವು ಹೋಗ್ಬೇಕಾಗ್ತದೆ. ಯಾಕೆಂದರೆ ಯಾವಾಗ ನಾವು ಪ್ರೊಟೆಸ್ಟ್ಗಳು ಮಾಡ್ತಾ ಇರ್ತೀವಿ, ಆಗ ಅವರು ಏನೋ ಒಂದು ಆ ಸನ್ನಿವೇಶದ ಚಿತ್ರನ ಇಡಬೇಕು ಅಂತ. ಈಗ ನಾನು ಯಾವುದೋ ಒಂದು ಸಂದರ್ಭದಲ್ಲಿ
ಇದನ್ನು ಬ್ಯಾರಿಕೇಡ್ ಹಾರ್ತಾ ಇದೆ. ಸೊ ಆ ಬ್ಯಾರಿಕೇಡ್ ಆದ ಚಿತ್ರ ಇವತ್ತು ಓಡ್ತಾ ಇರ್ತಾವೆ ಅವೆಲ್ಲ. ಯಾವುದೋ ರೈಲ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾ ಇದೆ, ರೈಲ್ ಅಡ್ಡ ಹಾಕ್ಬಿಟ್ಟು. ನಾನು ಹೇಳ್ತಾ ಇದ್ದೆ 40 ವರ್ಷದಿಂದ ಮಾತು, 45 ವರ್ಷದ ಮಾತು. 81ರಲ್ಲಿ ಯಾವುದೋ ಸಂದರ್ಭದಲ್ಲಿ ನಾನು ಕಾಲೇಜಿಂದ ಇದ್ದಾಗ ಓಡ್ತಾಯಿದ್ದೆ. ಈಗ ಹುಡುಕ್ತಾ ಇದ್ದೀನಿ ಆ ಚಿತ್ರನ. ಹಾಗೆ ಒಂದೊಂದು ಚಿತ್ರಕ್ಕೂ ಕೂಡ ಭಾಳ ಅರ್ಥಗರ್ಭಿತವಾದಂಥ ಬೆಲೆ ಇರ್ತದೆ. ಈಗಂತೂ ಈ ಫೋನ್ಗಳು ಬಂದಮೇಲಂತೂ ನಿಮಗೂ ಮಾರ್ಕೆಟ್ ಕಡಿಮೆ ಆಗ್ಬಿಟ್ಟಿದೆ. ದೊಡ್ಡ ದೊಡ್ಡ ಫೋನಿಂದನೇ ಎಲ್ಲ 2 ನಿಮಿಷಕ್ಕೆ ಆ ಕ್ಯಾಮ್ರಕ್ಕೆ ಬೆಲೆ ಹೋಗ್ಬಿಟ್ಟಿದೆ. ಅದು ಒಳ್ಳೆ ಫೋನ್ ಬಂತು ಅಂತಂದರೆ 10,000 ಫೋನಿಂದ ಹಿಡಿದು 1.5 ಲಕ್ಷ ಫೋನು ವಿವಿಧ ರೀತಿ ಅಲ್ಲೇ ಟೈಪ್ ಮಾಡಿ ಅಲ್ಲೇ ಮೆಸೇಜ್ ಕೊಟ್ಟು ಫೋಟೋನು ಕೊಟ್ಬಿಟ್ಟು ಅಷ್ಟು ಕ್ಲಿಯಾರಿಟಿ ಬಂದ್ಬಿಟ್ಟಿದೆ. ಅಂದರೆ ಟೆಕ್ನಾಲಜಿ ಬೆಳೀತಾ ಇದೆ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಇನ್ನೂ ಭಯ ಆಯ್ತದೆ. ಒಂದೊಂದು ರೀತಿ ಏನೇನು ಚೇಂಜ್ ಮಾಡಿ ಮತ್ತೊಂದು ಮಾಡಿ ಒಂದು ಜಿನೇನ್ ಫೋಟೋ ಯಾವುದು, ಆರ್ಟಿಫಿಷಿಯಲ್ ಇಂಜಿನಿಯರ್ ಫೋಟೋ ಯಾವುದು ಅನ್ನೋದು ಕೂಡ ಈಗ ದೊಡ್ಡ ತರ್ಕಕ್ಕೆ ಮಾಡಿ ಮುಂದಕ್ಕೆ ಎಷ್ಟೆಷ್ಟು ಕೇಸು ಪಾಸು ಹಾಕ್ಕೊಂಡು ಫೋರ್ಸಿನ ಲ್ಯಾಬ್ಗೆಲ್ಲ ಕಳಿಸಿ ನಿಜ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಅಂದ್ಬಿಟ್ಟು ಅಲ್ಲಿ ಕಂಡುಹಿಡಿದು ಕೂಡ ದೊಡ್ಡ ಸಂದರ್ಭ ಇದೆ. ಆದರೂ ಇರಲಿ, ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನಿಮ್ಗೆ ಒಳ್ಳೆಯದಾಗಬೇಕು, ನಿಮಗೆ ಪ್ರೋತ್ಸಾಹ ಕೊಡಬೇಕು, ನಿಮಗೆ ಶುಭ ಹಾರೈಸಬೇಕು ಅಂತೇಳಿ ಭಾಳ ಸಂತೋಷದಿಂದ ಬಂದಿದ್ದೀನಿ. ಮುಖ್ಯಮಂತ್ರಿ ಆಗಿರ್ಬೋದು, ಅದು ಮುಖ್ಯ ಅಲ್ಲ. ನಮ್ಮ ರಾಜಕೀಯದ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ನೀವೊಂದು ಪ್ಯಾರಲಲ್ ಆಗಿ ಬೆಂಬಲವಾಗಿ ನಿಂತ್ಕೊಂಡು ಜನರನ್ನ ಬೆಳೆಸಿದ್ದೀರಿ, ನಾಯಕರುಗಳನ್ನ ಬೆಳೆಸಿದ್ದೀರಿ. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ.